ಇವತ್ತಿನ ವಿಶೇಷ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ಆಲೂ ಮಟರ್ ಮಸಾಲೆ. 5ರಿಂದ 10 ನಿಮಿಷದಲ್ಲಿ ಮಾಡುವಂಥ ಈ ಮಸಾಲೆನ ವೆರೈಟಿ ರೈಸ್ ಜೊತೆ ತಿನ್ಬೋದು. ಫುಲ್ಕಾ, ಚಪಾತಿ, ನಾನ್ ಹಾಗೆಯೇ ಪೂರಿ ಜೊತೆನೂ ಸಹ ತಿನ್ಬೋದು. ಇವತ್ತು ನಾನು ಮಸಾಲೆ ಪೂರಿ ಮಾಡಿದ್ದೀನಿ, ಅದ್ರ ಜೊತೆ ಅಂತೂ ಅದ್ಭುತವಾಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಆಲೂ ಬಟಾಣಿ ಮಸಾಲೆಗೆ ಮೊದಲು ನಾನಿಲ್ಲಿ 1 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಪುಡಿನ ಸೇರಿಸ್ತೀನಿ. ಕಲ್ಲರು ಚೆನ್ನಾಗಿ ಬರುತ್ತೆ, ಉಪ್ಪನ್ನು ಚೆನ್ನಾಗಿ ಹಿಡಿಯುತ್ತೆ ಅಂತ. ಈಗ ಆ ನೀರು ಚೆನ್ನಾಗಿ ಕೊತ ಅಂತ ಕುದೀತಿದೆ ಅಂದಾಗ ಇಲ್ಲಿ ಒಂದು ದೊಡ್ಡ 2 ಆಲೂಗೆಡ್ಡೆನ ಈ ರೀತಿ ಕ್ಯೂಬಾಗಿ ಒಂದೇ ಸಮಾನವಾಗಿ ಕಟ್ ಮಾಡಿಕೊಂಡು ಅದನ್ನು ನೀರೊಳಗಡೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ನೀರಿನಲ್ಲಿ ಬೇಯಿಸಿಲ್ಲ ಅಂದರೆ ನಾವು ಬದಲಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಆಗ ಎಣ್ಣೆ ಅಂಶ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನೀರಿನಲ್ಲಿ ಇದು ಸ್ವಲ್ಪ ಬೆಂದರೆ ಉಪ್ಪಿನ ಅಂಶನೂ ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ಆ ಅರಿಶಿನ ಕಲ್ಲರು ಎಲ್ಲ ಒಂದೇ ಸಮವಾಗಿ ಸ್ಪ್ರೆಡ್ ಆಗುತ್ತೆ. ಈಗ ನೋಡಿದರೆ ಆಲೂಗೆಡ್ಡೆ ಒಂದು 50% ಬೆಂದಿದೆ. ಆವಾಗ ನಾನಿಲ್ಲಿ ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ. ಹಸಿ ಬಟಾಣಿ ತುಂಬ ಸಾಫ್ಟ್ ಆಗಿದ್ದರೆ 50% ಬೆಂದಾದಮೇಲೆ, ಆಲೂಗೆಡ್ಡೆ ಬೆಂದಾದಮೇಲೆ ಸೇರಿಸಿ. ಇಲ್ಲ ಸ್ವಲ್ಪ ಗಟ್ಟಿಗಿದೆ ಅಂತಂದರೆ ಆಲೂಗೆಡ್ಡೆ ಹಾಕ್ತೀರಾ ನೋಡಿ, ಆವಾಗಲೇ ಬಟಾಣಿನೂ ಸಹ ಸೇರಿಸಿ ಈ ರೀತಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿದರೆ ಬಟಾಣಿನೂ ತುಂಬಾ ಸಾಫ್ಟಾಗಿ ಬೆಂದಿದೆ, ಆಲೂಗೆಡ್ಡೆನೂ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ನಾವೇನು ಮಾಡಬೇಕು, ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಆಲೂಗೆಡ್ಡೆ ಬಟಾಣಿ ಬೇಯಿಸಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀವಿ. ಈ ಕೆಲಸ ಮುಗೀತು. ನೆಕ್ಸ್ಟು ಇದಕ್ಕೆ ನಾವು ಒಂದು ಗ್ರೇವಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು, ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಅದಕ್ಕೆ ಇಲ್ಲಿ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುವಾಗಿ ಸೀಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾವು ಖಾರದ ಪುಡಿ ಹಾಕ್ತೀವಿ ಮುಂದೆ. ಇಲ್ಲಿ ಸ್ವಲ್ಪ ರುಚಿಗೆ ಹಸಿಮೆಣಸಿನ್ಕಾಯಿನ ಹಾಕಿಬಿಟ್ಟು ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಎಷ್ಟು ಸಣ್ಣಗೆ ಆಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಗ್ರೇವಿ ಬರಬೇಕಲ್ವಾ, ಹಾಗಾಗಿ. ಈಗ ಈರುಳ್ಳಿ ಬೇಗ ಬಾಡಲಿ, ಕಲರ್ ಬರಲಿ ಅಂತ ಸ್ವಲ್ಪ ಉಪ್ಪಿನ ಪುಡಿನ ಇಲ್ಲಿ ಸೇರಿಸಿದ್ದೀನಿ. ನೋಡಿದ್ರಾ, ಈರುಳ್ಳಿ ಚೆನ್ನಾಗಿ ಬಾಡಿದೆ, ಕಲರು ಸಹ ಚೇಂಜ್ ಆಗಿದೆ. ಈ ಹಂತದಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಅದನ್ನು ಸಹ ಒಂದು 30ರಿಂದ 40 ಸೆಕೆಂಡ್ ಬಾಡಿಸೋಣ. ಏನಕ್ಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಲಿ ಅಂತ. ಇದಾದಮೇಲೆ ಇದಕ್ಕೆ ಕೆಲವು ಮಸಾಲೆ ಪುಡಿಗಳನ್ನ ಸೇರಿಸಬೇಕು. ಅದೇನೆಂದರೆ ಖಾರಕ್ಕೆ ಇಲ್ಲಿ ಖಾರದ ಪುಡಿ 1 ಟೀ ಸ್ಪೂನು, ಗರಂ ಮಸಾಲೆ 1 ಟೀ ಸ್ಪೂನು, ಜೀರಿಗೆ ಪುಡಿ 1 ಟೀ ಸ್ಪೂನು, ಹಾಗೆಯೇ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಇಷ್ಟು ನಾನಿಲ್ಲಿ ಸೇರಿಸಿದ್ದೀನಿ. ನಿಮಗೆ ಯಾವ ಪುಡಿ ಬೇಕೋ ಅದನ್ನ ಹಾಕಬಹುದು, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಏನೂ ಇಲ್ಲ ಅಂದರೆ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಸಿಂಪಲ್ಲಾಗಿ ನಾನು ಹಾಕಿದ್ದೀನಲ್ಲ ಅದನ್ನ ಹಾಕಿ, ಗರಂ ಮಸಾಲೆ ಇದ್ದರೆ ಹಾಕಿ, ರುಚಿಯಾಗಿ ಬರುತ್ತೆ. ಈ ಪುಡಿಗಳನ್ನೆಲ್ಲ ಹಾಕಿದ ಮೇಲೆ ಒಂದು 10ರಿಂದ 20 ಸೆಕೆಂಡ್ ಮಾತ್ರ ಇದನ್ನ ಬಾಡಿಸಿ, ಇದಾದಮೇಲೆ ಇದಕ್ಕೆ ನಾವು ಟೊಮೆಟೊ ಪ್ಯೂರಿನ ಸೇರಿಸಬೇಕಾಗುತ್ತೆ. ಇಲ್ಲಿ ನಾನು ಒಂದು 3 ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೆಟೊನ ಈ ರೀತಿ ಕಟ್ ಮಾಡಿಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 1 ಈರುಳ್ಳಿಗೆ 3 ಟೊಮೆಟೊ ಹಣ್ಣು ಹಾಕಿದರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಈಗ ಆ ಟೊಮೆಟೊ ಪೇಸ್ಟನ್ನು ನಾವು ಈರುಳ್ಳಿ ಮಸಾಲೆ ಪುಡಿಗಳನ್ನೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 50 ml ಅಷ್ಟು ನೀರನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಆ ಬ್ಲೆಂಡರ್ನಲ್ಲಿ ಸ್ವಲ್ಪ ಟೊಮೆಟೊ ಇರೋದ್ರಿಂದ ಅದಕ್ಕೆ ನೀರನ್ನ ಹಾಕ್ಕೊಂಡು ಸೇರಿಸ್ಕೊಂಡು, ಈಗ ನೋಡಿದರೆ ಈ ಮಸಾಲೆಗೆ ಬೇಕಾಗಿರೋವಂಥ ಈ ಗ್ರೇವಿ ಸ್ವಲ್ಪ ರೆಡಿಯಾಗಿದೆ. ಇವಾಗ ನಾವೇನು ಮಾಡಬೇಕು, ಆಲೂಗೆಡ್ಡೆ ಬಟಾಣಿ ಹಾಕಬೇಕು. ಅದಕ್ಕಿಂತ ಮುಂಚೆ ಒಂದು 6ರಿಂದ 7 ಆಲೂಗೆಡ್ಡೆ ಪೀಸಸ್ನ ಕೈನಲ್ಲಿ ಈ ರೀತಿ ಕಿವುಚ್ಬಿಟ್ಟು ಹಾಕೋಣ. ಏನಕ್ಕೆ ಅಂತಂದರೆ ಗ್ರೇವಿನಲ್ಲಿ ಒಂದು ಥಿಕ್ನೆಸ್ ಬರುತ್ತೆ ಅಂತ. ಹಾಗಾಗಿ ಈಗ ನೋಡಿ, ಆಲೂಗೆಡ್ಡೆ ಒಂದು 5ರಿಂದ 6 ಪೀಸಸ್ನ ಈ ರೀತಿ ಕಿವುಚ್ಬಿಟ್ಟು ಮೊದಲು ಗ್ರೇವಿಗೆ ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಂದು ಬೈಂಡಿಂಗ್ ಆಗಿ ಸಿಗುತ್ತೆ, ಗ್ರೇವಿನಲ್ಲಿ ತಿನ್ನೋದಕ್ಕೆ ರುಚಿಯಾಗಿ ಬರುತ್ತೆ ಅಂತ. ಈಗ ಮತ್ತೆ ಒಂದು 50 ml ಅಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದೀತಿದೆ ಅಂದಾಗ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಬಟಾಣಿ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ತುಂಬಾ ಸಿಂಪಲ್ಲು, ಎಣ್ಣೆಯಲ್ಲಿ ಹುರಿಯೋ ಅವಶ್ಯಕತೆ ಇಲ್ಲ. ಈ ರುಚಿಯಾದಂಥ ಮಸಾಲೆ ಮಾಡೋದಕ್ಕೆ ಬೇಕಾಗಿರೋದು ಒಂದೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಷ್ಟೇ. ಇಲ್ಲ ಅಂತಂದರೆ ನಾವು ನೀರಿನಲ್ಲಿ ಬೇಯಿಸಲಿಲ್ಲ ಅಂತಂದರೆ ಈ ಆಲೂಗೆಡ್ಡೆ ಬಟಾಣಿನ ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನ ಬೇಯಿಸ್ಕೊಂಡು ಆಮೇಲೆ ಗ್ರೇವಿಗೆ ಸೇರಿಸಿ ತುಂಬ ಎಣ್ಣೆ ಹಿಡಿಯುತ್ತೆ. ಅದಕ್ಕೆ ಬದಲಾಗಿ ನೀರಿನಲ್ಲಿ ಬೇಯಿಸಿ ಈ ರೀತಿ ಮಾಡಿ ಎಣ್ಣೆ ಕಡಿಮೆಯಿಂದ ರುಚಿಯಾದಂಥ ಗ್ರೇವಿನ ಮಾಡ್ಬೋದು. ಇದೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರ್ತಿದೆ ಅಂದಾಗ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಣ್ಣೆನ ಸೇರಿಸಿದ್ದೀನಿ. ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಬೆಣ್ಣೆ ಸ್ಕಿಪ್ ಮಾಡ್ಬೋದು. ಬೆಣ್ಣೆ ಹಾಕಿದರೆ ರುಚಿಯಾಗಿರುತ್ತೆ ಅಂತ ನಾನು ಸೇರಿಸಿದ್ದೀನಿ. ಬೆಣ್ಣೆ ಹಾಕಿದ ಮೇಲೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಉದುರಿಸಿದ್ದೀನಿ. ಸಿಂಪಲ್ಲಾಗಿ ಮಾಡುವಂಥ ಬಟಾಣಿ ಆಲೂಗೆಡ್ಡೆ ಮಸಾಲೆ ರೆಡಿ. ಬಟಾಣಿ ಆರಾಮಾಗಿ ಸಿಗ್ತಾ ಇದೆ, ಫ್ರೆಶ್ ಆಗಿರೋ ಅಂಥ ಬಟಾಣಿ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಆಲೂಗೆಡ್ಡೆನೂ ಹಸಿ ಆಲೂಗೆಡ್ಡೆ ಬರ್ತಾ ಇದೆ. ಈ ಸೀಸನಲ್ಲಿ ಮಿಸ್ ಮಾಡ್ದೇ ಮಾಡುವಂಥ ಈ ಮಸಾಲೆನ ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಈ ಆಲೂಗೆಡ್ಡೆ ಬಟಾಣಿ ಮಸಾಲೆ ಚಪಾತಿ ಜೊತೆ ಸೂಪರಾಗಿರುತ್ತೆ.
ವೆರೈಟಿ ರೈಸ್, ಗೀ ರೈಸು, ಪ್ಲೇನ್ ಕುಷ್ಕ ಜೊತೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಇವತ್ತು ನಾನು ಈ ಆಲೂಗೆಡ್ಡೆ ಬಟಾಣಿ ಮಸಾಲೆ ಜೊತೆಗೆ ಮಸಾಲೆ ಪುರಿ ಮಾಡಿದ್ದೀನಿ. ಈ ರೆಸಿಪಿನ ನಾನು ಅಡುಗೆ ಸಾಧನ ಆಗಲೇ ನಾನು ಪೋಸ್ಟ್ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ಗೆ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.